ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೀವು ಇಂಡಸ್ಟ್ರಿಗೆ ಕೊಟ್ಟಂಥ ಕೊಡುಗೆ 1992ರಿಂದ ಇಲ್ಲಿಯವರೆಗೂ ಕೂಡ ಅದ್ಭುತ ಸರ್. ನೀವು ಕೊಟ್ಟಂಥ ಅಷ್ಟು ಸಿನಿಮಾಗಳು ಕೂಡ ಅತ್ಯದ್ಭುತ. ಎಲ್ಲ ಸ್ಟಾರ್ಗಳಿಗೂ ಸಿನಿಮಾ ಮಾಡಿದವರು. ನಿಮ್ಮ ಸಿನಿಮಾಗಳನ್ನು ಎಷ್ಟು ಸಲ ನೋಡಿದ್ರೂ ಕೂಡ ನಮಗೆ ಬೋರ್ ಆಗೋದಿಲ್ಲ. ನಾನು ಹುಟ್ಟೋ ಮುಂಚೆ 92ಅಲ್ಲಿ ನೀವು ಸಿನಿಮಾ ಮಾಡಿದ್ದೀರಾ ಅಂದರೆ ಇವತ್ತು ನಮಗೆ ಒಂದು ಖುಷಿ, ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀವಿ ಅನ್ನೋದು ನಮಗೊಂಥರ ಹೆಮ್ಮೆ ಅನಿಸ್ತಾ ಇದೆ ಸರ್. ಮಾರುತ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಹೊತ್ಕೊಂಡು ಬರ್ತಾ ಇದ್ದೀರಾ. 21ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್. ನಿಮ್ಮ ಮೊದಲ ರಿಯಾಕ್ಷನ್? ನೀವಾಗಲೇ ಕೇಳಿದ್ರಿ, ತುಂಬ ಸಿನಿಮಾಗಳು ಮಾಡಿದಿರಿ, ಸಿನಿಮಾಗಳೆಲ್ಲ ಚೆನ್ನಾಗಿ ಹೋಗಿದೆ. ಚೆನ್ನಾಗಿ ಹೋಗಿರೋ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ, ಅದೇ ಸತ್ಯ. ನಿಮ್ಮಿಂದಲೇ ಸಾಧ್ಯ ಅಲ್ಲ ಸರ್? ಅದೇನೇ ನಾವು ಈಗ ಸೂಪರ್ ಹಿಟ್ ಸಿನಿಮಾಗಳು ಆಯಿತು, ಅದರಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಇದೆಲ್ಲ ನನ್ನ ಅದೃಷ್ಟ. ಇದು ನನ್ನ 51ನೇ ಸಿನಿಮಾ. ತುಂಬ ಒಳ್ಳೆ ಕಂಟೆಂಟ್ ಇದು. ನನಗೆ ಆ್ಯಕ್ಚುಲಿ ಈ ಕಂಟೆಂಟ್ ಕೇಳ್ತಿದ್ದಾಗೇ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದರೆ ಇವತ್ತಿನ ದಿವಸ ನಾವು ಮೊಬೈಲ್ ಬಿಟ್ಟು ಬದುಕೋದೇ ಇಲ್ಲ. ಮೊಬೈಲ್ ಇಲ್ಲದೆ ಜೀವನನೇ ಇಲ್ಲ. ಜೋಬಲ್ಲಿ ದುಡ್ಡಿಲ್ಲ ಅಂದರೂ ಗೊತ್ತಾಗಲ್ಲ ನಮಗೆ, ಇತ್ತಾ ದುಡ್ಡು ಕಳೆದೋಯ್ತಾ ಅಂತ. ಬಟ್ ಮೊಬೈಲ್ ಮಿಸ್ ಆಗಿಬಿಟ್ರೆ ಹುಚ್ಚಾಗ್ಬಿಡ್ತಾನೆ ಇವತ್ತು ಮನುಷ್ಯ. ಆ ರೇಂಜ್ಗೆ ಮೊಬೈಲು ಮನುಷ್ಯನ ಆವರಿಸ್ಕೊಂಡಿದೆ. ಯಾಕೆ? ಅಂಥದ್ದೇನಿದೆ ಮೊಬೈಲ್ ಒಳಗಡೆ? ಬರೀ ನಂಬರ್ಗಳ ಅಲ್ಲ, ಅದನ್ನು ಬಿಟ್ಟು ಇನ್ನೇನೋ ಇದೆ. ಅದರ ಒಳಗಡೆ ಮನುಷ್ಯ ಕಳೆದೋಗ್ತಾ ಇದ್ದಾನೆ, ಮುಳುಗೋಗ್ತಾ ಇದ್ದಾನೆ, ಜಗತ್ತೇ ಮರ್ತು ಹೋಗ್ತಾ ಇದೆ ಅವನಿಗೆ. ಈ ಥರದ್ದೊಂದು ಪ್ರಕ್ರಿಯೆಯಲ್ಲಿ ತುಂಬ ಕಳೆದು ಹೋಗ್ತಿರೋರು ಯಾರಪ್ಪ ಅಂದರೆ ಯುವಕರು. ಇವತ್ತಿನ ಯುವಕರು ಅವರ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸಮಯನ ಇಟ್ಕೊಳ್ಳದೆ ಆ ಎಲ್ಲ ಸಮಯನ ಮೊಬೈಲ್ಗಳ ಜೊತೆಯಲ್ಲಿ. ನೀವು ಬೇಕಾದ್ರೆ ನೋಡಿ, ಒಂದು ಮಾಹಿತಿ ಪ್ರಕಾರ ನನಗೆ ಬಂದಿದ್ದು, ಈ ಯುವಕರ ಸಂಖ್ಯೆ ನಮ್ಮ ದೇಶದಲ್ಲಿ 1 ಗಂಟೆ 1.5 ಗಂಟೆ ಮಧ್ಯರಾತ್ರಿವರೆಗೂ ಅವರು ಮೊಬೈಲಲ್ಲಿರ್ತಾರೆ. ಹಾಗಾದರೆ ಮೊಬೈಲಲ್ಲಿ ಅವರ ಚಟುವಟಿಕೆಗಳು ಏನು ಅನ್ನೋದು ಬರುತ್ತೆ. ಏನು ಮಾಡ್ತಾರೆ, ಏನು ನೋಡ್ತಾರೆ, ಎಷ್ಟು ನೋಡ್ಬೋದು? ದಿನ ನೋಡ್ತಾರೆ. ಅಡಿಕ್ಷನ್ ಅದು. ನೀವು ಒಂದಿನ ಮೊಬೈಲ್ ಕಿತ್ಬಿಟ್ಟು ಹೋಗಿ ಹೋಗಿ ಒಂದು ಬೆಡ್ರೂಮ್ ಕಳಿಸಿದ್ರೆ ಖಂಡಿತ ಅವ್ನು ಮಲ್ಗಲ್ಲ. ಆ ರೀತಿ ಹೇಗೆ ಒಂದು ಧೂಮಪಾನ, ಮದ್ಯಪಾನ, ಆಮೇಲೆ ಈ ಮಾದಕ ವಸ್ತು ಇವುಗಳಿಗೆ ಅಡಿಕ್ಟ್ ಆಗಿಬಿಟ್ಟು ಹೇಗೆ ಜನ ತಮ್ಮ ಜೀವನನ ಹಾಳು ಮಾಡ್ಕೋತಾ ಇದ್ದಾರೋ, ಅದಕ್ಕಿಂತಲೂ ಮಾರಕವಾದಂಥದ್ದು ಈ ಮೊಬೈಲ್ ರೋಗ. ಹೌದು ಸರ್. ಇದರಲ್ಲಿ ಭಾಳ ಸೂಕ್ಷ್ಮವಾದ ವಿಚಾರ ಇತ್ತು, ಅದನ್ನು ನಾನು ತಗೊಂಡೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಚಾಟಿಂಗ್ ಶುರುವಾಗುತ್ತೆ. ನಾವೇನು ಮಾಡ್ತೀವಿ? ಚಾಟ್ ಮಾಡ್ತೀವಿ. ಯಾರ ಜೊತೆ? ಯಾರೋ ಚಾಟ್ ಮಾಡ್ತಾರೆ. ಈಗ ನನಗೇನೆ, ನಾನು ಯೂಶ್ವಲ್ ಚಾಟಿಂಗ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಮೆಸೇಜ್ಗಳು ಬರುತ್ತೆ. ಹೆಂಗೆ ಮೆಸೇಜ್ ಬರುತ್ತೆ? ನಿಮ್ಮ ಸಿನಿಮಾ ಚೆನ್ನಾಗಿದೆ ಸರ್, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಸರ್, ನೀವು ಆ ಸಿನಿಮಾ ಭಾಳ ಚೆನ್ನಾಗಿದೆ ಸರ್, ಆ ಸಾಂಗ್ ಚೆನ್ನಾಗಿದೆ, ಎಲ್ಲ ಮಾಡ್ತಿರ್ತಾರೆ. ತುಂಬ ಜನ ಯಾರೋ ವಿಶ್ ಮಾಡ್ತಾರೆ, ಸರ್ ನಿಮ್ಮ ಸಿನಿಮಾ ಒಳ್ಳೇದಾಗಲಿ ಅಂತ. ಅವ್ರಿಗೆ ನಾನು ರಿಯಾಕ್ಟ್ ಮಾಡ್ತೀನಿ. ಬಿಕಾಸ್ ಅವ್ರು ಒಳ್ಳೆ ದೃಷ್ಟಿಯಿಂದ ಮಾಡಿರ್ತಾರೆ. ಈ ಥರ ಚಾಟಿಂಗ್ಗಳು ಶುರು ಆಗುತ್ತಲ್ಲ, ಆರಂಭ ಆಗೋದು ಒಳ್ಳೆ ರೀತಿಯಿಂದ, ಅದು ಹೋಗಿ ತಲುಪೋದು ಎಲ್ಲಿ ಅದು ಗೊತ್ತಿಲ್ಲ. ಅದು ಪ್ರಮುಖವಾಗಿ ಹೆಣ್ಣುಮಕ್ಕಳು, ವಯಸ್ಸಿನ ಹೆಣ್ಣು ಮಕ್ಕಳು, ಅವರು ಯಾರೋ ಗುರುತು ಪರಿಚಯ ಇಲ್ಲದವ್ರ ಜೊತೆಯಲ್ಲಿ ಚಾಟ್ ಮಾಡ್ತಾ ಇರ್ತಾರೆ. ಸ್ನೇಹ ಶುರುವಾಗುತ್ತೆ. ಕುಶಲೋಪಚಾರಿ. ಅವ್ರ ಬರ್ತ್ಡೇಗೆ ಇವ್ರು ವಿಶ್ ಮಾಡ್ತಾರೆ, ಇವ್ರ ಬರ್ತ್ಡೇಗೆ ಅವ್ರು ವಿಶ್ ಮಾಡ್ತಾರೆ. ದಿನನಿತ್ಯ ಒಂದಿನ ಬರಲಿಲ್ಲ ಅಂದ್ರೆ ಎಲ್ಲೋ ಐ ಮಿಸ್ ಯು ಅಂತ. ಅವ್ನು ಯಾರೋ ಒಂದು ಗೊತ್ತಿಲ್ಲ, ಅವ್ನ ಮುಖ ನೋಡಿರಲ್ಲ. ಐ ಮಿಸ್ ಯು ಒಂದು ಫೈನ್ ಡೇ ಐ ಲವ್ ಯು ಸ್ಟಾರ್ಟ್ ಆಗುತ್ತೆ. ಆ ಮಿಸ್ ಯು ಅನ್ನೋದು ಲವ್ ಯು ಸ್ಟಾರ್ಟ್ ಆಗುತ್ತೆ. ಅವನೇನು ಮಾಡ್ತಾನೆ, ಗ್ಯಾಪ್ ಕೊಟ್ಟು ನೋಡ್ತಾನೆ. ಅವಳು ನನ್ನನ್ನು ಫಾಲೋ ಮಾಡ್ತಿದ್ದಾಳ, ನಾನು ಅವಳಿಗೆ ಇಷ್ಟ ಆಗ್ತಿದ್ದೀನ, ಗ್ಯಾಪ್ ಕೊಟ್ಟು ನೋಡ್ತಾನೆ. ಆ ಗ್ಯಾಪಲ್ಲಿ ಅವಳ ಭಾವನೆಗಳು ಹೇಗಿರುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ಆಕೆನ ಅವನು ಗಾಳ ಹಾಕ್ತಾನೆ. ಅವಳೇನು ಮಾಡ್ತಾಳೆ, ಅವನ ಅಪ್ರೋಚ್ ಆಗೋ ರೀತಿಗೆ ಆ ಮೋಡಿಗೆ ಮರಳಾಗಿ ಮರೆತು ಇಲ್ಲಿ ಬಂದು ಶರಣಾಗ್ತಾಳಲ್ಲ, ಆ ಶರಣಾಗೋ ಸಂದರ್ಭ ತನ್ನ ಹಿಂದೆ ಒಂದು ಪರಿವಾರ ಇದೆ. ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಳಗ, ಗೆಳೆಯರು, ಇದನ್ನೆಲ್ಲ ಮರೆತು ಏಕ ವ್ಯಕ್ತಿಯ ಮೇಲೆ ಆಕೆ ಗಮನ ಹೋಗುತ್ತೆ. ಒನ್ ಫೈನ್ ಡೇ ಆತ ಏನು ಹೇಳ್ತಾನೆ, ನಾನು ನೀನು ನೋಡಬೇಕು, ನೀನು ನೋಡಲೇಬೇಕು, ಐ ಲವ್ ಯು, ನನ್ನ ಜಗತ್ತೇ ನೀನು, ಹೀಗೆಲ್ಲ ಅಂದ್ಕೊಂಬಿಟ್ಟು ಅವಳು
ಮೆಸ್ಮರಿಸಮ್ ಮಾಡಿದಾಗ ಅವಳು ಏನು ಮಾಡ್ತಾಳೆ, ನಾನು ನೀನು ನೋಡಬೇಕು, ಎಲ್ಲಿ ಸಿಗ್ತೀಯ ಅಂದರೆ ಅವನೊಂದು ಜಾಗ ಹೇಳ್ತಾನೆ. ಎಲ್ಲಿ ಜಾಗ ಅದು? ಆಕೆ ಇರೋ ಜಾಗಕ್ಕೂ ಅವನಿರೋ ಜಾಗಕ್ಕೂ 106 ಕಿಲೋಮೀಟ್ರ್ ದೂರ. ಕರೀತಾನೆ, ಹೊರಟೋಗ್ಬಿಡ್ತಾರೆ ಇವರು. ನೋಡಿ, ಹೌದು ಸರ್. ಜನ್ಮ ಕೊಟ್ಟ ತಂದೆ, ಜೀವ ಕೊಟ್ಟ ತಾಯಿ, ಒಡಹುಟ್ಟಿದ ಅಣ್ಣ ತಮ್ಮ ಬಂಧು ಬಳಗ, ಆಸ್ತಿ ಪಾಸ್ತಿ ಎಲ್ಲ ಕಿತ್ತು ಎಸ್ದುಬಿಟ್ಟು ಅವ್ನು ಯಾವನೋ ಗುರುತು ಪರಿಚಯ ಇಲ್ಲದೆ ಅವ್ನು ಕರೆದು ಅಂದ್ಬಿಟ್ಟು ಒಂದೇ ಓಟ. ಹೌದು. ಆಯಿತಾ? ಹೋದ್ಮೇಲೆ ಏನಾಯಿತು? ಅವನೇನು ನಿಜವಾಗ್ಲೂ ನಿಮ್ಮ ಲವ್ವರ? ನೀನು ಪ್ರೀತಿ ಮಾಡ್ತಾನ? ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ಜೊತೆ ಸಂಸಾರ ಮಾಡಿ ಹೊಸ ಬದುಕು ಕಟ್ಕೊಡ್ತಾನ? ಅವನ ಜೊತೆಯಲ್ಲಿ ನೀನು ಸ್ವರ್ಗ ಕಾಣ್ತೀಯೇನೋ? ಇಲ್ಲ. ಇದೊಂದು ದೊಡ್ಡ ಸ್ಕ್ಯಾಮ್, ದೊಡ್ಡ ವ್ಯೂಹ ಇದು. ಈ ವ್ಯೂಹ ಏನು ಮಾಡ್ತಾ ಇದೆ ಅಂದರೆ, ಅವರು ಹೆಣ್ಮಕ್ಳನ್ನು ವ್ಯಾಪಾರಕ್ಕೆ ತೊಗೊಂಡೋಗ್ತಾರೆ. ವ್ಯಾಪಾರಕ್ಕೆ ತೊಗೊಂಡೋಗ್ಬೇಕಾರೆ ಹೆಣ್ಮಗು ಮುದ್ದಾಗಿರಬೇಕು. ಮುದ್ದಾಗಿರೋ ಹೆಣ್ಮಗುನ ಅವನು ತೊಗೊಂಡು ವ್ಯಾಪಾರಕ್ಕೆ ಇಡ್ತಾನೆ, ವ್ಯಾಪಾರ ಮಾಡ್ತಾನೆ. ವ್ಯಾಪಾರ ಸೆಟ್ ಆಯಿತು ಇವನಿಗೂ ಅವನಿಗೂ ಅಂತ ಹೇಳಿದ್ರೆ ಈಕೆನ ಕರೆಸ್ಕೋತಾನೆ. ಕರೆಸ್ಕೊಂಡು ಸ್ವಲ್ಪ ದಿನ ಅವಳ ಜೊತೆಯಲ್ಲಿ ದೈಹಿಕ ಸಂಪರ್ಕ ಮಾಡಿ ಅವನಿಗೆ ಸಿಗಬೇಕಾದ ಎಲ್ಲ ಸಂತೋಷ ಸುಖ ಸಿಕ್ಕಿದ ನಂತರ ಒಂದು ಫೈನ್ ಡೇ ಅವನು ಅಲ್ಲಿಂದ ಹೊರಟೋಗ್ತಾನೆ. ಇವಳು ಏಕಾಂಗಿ ಆಗ್ತಾನೆ. ಇವಳು ಏಕಾಂಗಿ ಆದಾಗ ಈಗ ಅವಳು ಏನು ಮಾಡಬೇಕು? ವಾಪಸ್ ಮನೆಗೆ ಬರೋ ಹಾಗಿಲ್ಲ. ಯಾವ ಮುಖ ಹೊತ್ಕೊಂಡು ಬರ್ತಾಳೆ? ಯಾಕೆಂದ್ರೆ ಈಗಾಗಲೇ ಇವಳು ಇಲ್ಲಿ ಬಂದಮೇಲೆ ಆ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಹೊರಟೋಗಿರುತ್ತೆ. ಆ ಒಂಟಿತನ ಇದ್ದಾಗ ಯಾರು ಕೊಂಡ್ಕೊಂಡಿರ್ತಾರೆ ಅವ್ರು ಬರ್ತಾರೆ, ಅವಳನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಅವಳ ಜೀವನ ಮುಗೀತು. ಎಲ್ಲಿ ಹೋದ್ಲು, ಏನಾದ್ಲು, ಟೋಟಲ್ ಕ್ಲೋಸ್. ಇದು ತುಂಬ ಸೆನ್ಸಿಟಿವ್ ವಿಚಾರ ನಮ್ಮ ದೇಶದಲ್ಲಿ ಇವತ್ತು. ಒಂದು ವರ್ಷಕ್ಕೆ ಎಷ್ಟು ಸಾವಿರ ಹೆಣ್ಣು ಮಕ್ಕಳು ಮಿಸ್ ಆಗ್ತಿದ್ದಾರೆ ಅನ್ನೋ ಮಾಹಿತಿನ ನಾನು ಈ ಸಿನಿಮಾದಲ್ಲಿ ಕೊಟ್ಟಿದ್ದೀನಿ. ಜೊತೆಲಿ ಆ ಕುಟುಂಬಗಳು ಮಾಧ್ಯಮದ ಮುಂದೆ ಬಂದು ಹೇಳ್ಕೊಳಕ್ಕಾಗದೆ, ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋಕ್ಕಾಗದೆ, ಸಂಬಂಧಿಕರ ಹತ್ರ ಇರೋ ನೋವು ಹಂಚ್ಕೊಳ್ಳೋಕ್ಕಾಗದೆ ನಲುಗಿ ಅವರು ತುಂಬ ಜನ ಸಾಯ್ತಾಯಿದ್ರು. ಈ ಥರದ್ದೊಂದು ತುಂಬ ಸೆನ್ಸಿಟಿವ್ ವಿಷಯವನ್ನು ನಾನು ಈ ಮಾರುತ ಚಿತ್ರದ ಮುಖಾಂತರ ತಗೊಂಡು ಅದನ್ನು ಸಿನಿಮಾ ಮಾಡಿದ್ದೀನಿ.